ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಜುಲೈ 25, 2026 ಭಾರತೀಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆಯಬೇಕಾದಂತಹ ಅಪರೂಪದ ಸಾಧನೆಯ ದಿನ. ಏಕೆಂದರೆ 12 ವರ್ಷಗಳಿಂದ ಅಧಿಕಾರದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದೇ ಹೋರಾಟ, ಪ್ರತಿಭಟನೆ ಅಥವಾ ಬೇಡಿಕೆಗಳಿಗೆ ಮಣಿಯದೆ ತಾನು ಹೇಳಿದ್ದೇ ವೇದವಾಕ್ಯ, ನಾನು ನಡೆದಿದ್ದೇ ಹಾದಿ ಎಂಬಂತೆ ಕೊಡವೆಕೊಂಡು ಮುಂದೆ ಸಾಗುತ್ತಿತ್ತು. ಇಂತಹ ಬಂಡತನದ ಸರ್ಕಾರವನ್ನು ಮೊದಲ ಬಾರಿ ಜೆನ್ಜಿ ಹೋರಾಟಗಾರರು ಮೂಗುದಾರ ಹಾಕಿದ್ದಾರೆ. ಆದರೆ ನಿಜವಾಗ್ಲೂ ಬಿಜೆಪಿ ಸರ್ಕಾರ ಮಂಡಿಯೂರಿದೆ ಅಥವಾ ಅದರ ಹಿಂದೆ ನಿಜವಾದ ಚಾಣಾಕ್ಷ ನೀತಿ ಅಡಗಿದೆಯೇ ಎಂಬುದೇ ಕುತೂಹಲದ ಪ್ರಶ್ನೆಯಾಗಿದೆ. ಹೌದು, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕಳೆದ 37 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಬೃಹತ್ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಂಡಿಯೂರಿದೆ. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಅಲ್ಲದೆ ಕೇಂದ್ರ ಸಚಿವರಾದ ಜೆ.ಪಿ. ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ನಡೆದ ಮಾತುಕತೆಯ ವೇಳೆ ಕಾಕ್ರೋಚ್ ಜನತಾ ಪಾರ್ಟಿ ಸಲ್ಲಿಸಿದ್ದ ಪ್ರತಿಭಟನಾಕಾರರ ಮೇಲೆ ದಾಖಲಿಸಿದ್ದ ಎಲ್ಲ ಕೇಸುಗಳನ್ನು ವಾಪಸ್ ಪಡೆಯಬೇಕು ಹಾಗೂ ನೀಟ್ ಪರೀಕ್ಷೆ ಅಕ್ರಮದಿಂದ ಜೀವತೆತ್ತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂಬುದೂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವುದಾಗಿ ಒಪ್ಪಿಕೊಂಡಿದೆ. ಈ ಮೂಲಕ ತಗ್ಗೋದೇ ಇಲ್ಲ, ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಎಂದು ಮೊಂಡು ಹಿಡಿದಿದ್ದ ಕೇಂದ್ರ ಸರ್ಕಾರಕ್ಕೆ ಯುವ ಸಮುದಾಯ ಮೂಗುದಾರ ಹಾಕಿದೆ. ಹಾಗಂತ ಕಳೆದ 12 ವರ್ಷಗಳಲ್ಲಿ ಇಂತಹ ಹೋರಾಟ ನಡೆದೇ ಇಲ್ಲ ಅಂತೇನಿಲ್ಲ. ಇದಕ್ಕಿಂತ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿವೆ. ಆದರೆ ಅದ್ಯಾವುದಕ್ಕೂ ಕೇಂದ್ರ ಸರ್ಕಾರ ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ನಾವು ನಿಮ್ಮ ಒಳ್ಳೆಯದಕ್ಕೆ ಮಾಡುತ್ತಿದ್ದೇವೆ, ಸುಮ್ಮನೆ ಸ್ವೀಕರಿಸಿ ಎಂಬ ಧೋರಣೆಯಲ್ಲೇ ನಡೆದುಕೊಳ್ಳುತ್ತಿತ್ತು. ಅದರಲ್ಲೂ 2024ರಲ್ಲಿ ಟಿಕಾಯತ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆದ ಬೃಹತ್ ಪ್ರತಿಭಟನೆ ಇಡೀ ಜಗತ್ತಿನ ಗಮನ ಸೆಳೆದಿತ್ತು. ದೇಶಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ರೈತ ಮಸೂದೆ ಖಂಡಿಸಿ ಹೋರಾಟ ನಡೆಸಿದರು. ಅತಿಯಾದ ಶೆಕೆ, ಅತಿಯಾದ ಚಳಿ ಹಾಗೆ ಅತಿಯಾದ ಮಳೆ ಬೀಳುವ ದೆಹಲಿಯಲ್ಲಿ ಸತತ 380 ದಿನಗಳ ಕಾಲ ಪ್ರತಿಭಟನೆ ನಡೆಸಿದರು. ನೂರಾರು ರೈತರು ಪೊಲೀಸರ ದಾಳಿಯಲ್ಲಿ ಮೃತಪಟ್ಟರೆ ಹಲವಾರು ಮಂದಿ ಚಳಿ ಬಿಸಿಲು ತಡೆಯದೆ ಮೃತಪಟ್ಟರು. ಅವರಿಗೆ ಪರಿಹಾರ ನೀಡುವುದಿರಲಿ, ಬೇಡಿಕೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅಲ್ಲದೆ ಪೈಲಟ್ ಗನ್ ಬಳಸಿ ದಾಳಿ ಮಾಡಿ ಪಾದಯಾತ್ರೆ ನಡೆಯುವ ಜಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಉದ್ದದ ಮೊಳೆಗಳನ್ನು ಹಾಕಿ ಅಶ್ರುವಾಯು ಸಿಡಿಸಿ ಹೀಗೆ ಹಲವಾರು ರೀತಿಯಲ್ಲಿ ಯುದ್ಧದಲ್ಲಿ ಶತ್ರುಗಳನ್ನು ತಡೆಗಟ್ಟುವಂತೆ ರೈತ ಪ್ರತಿಭಟನಾ ರ್ಯಾಲಿಯನ್ನು ತಡೆಹಿಡಿಯಲಾಯಿತು. ಅದೇ ರೀತಿ ಈ ಬಾರಿ ಕೂಡ ಜೆನ್ಜಿ ಹೋರಾಟದ ವೇಳೆ ನಡೆದುಕೊಳ್ಳಲಾಯಿತು. ವಿಶೇಷ ಅಂದರೆ ಇಂತಹ ದೌರ್ಜನ್ಯ ಕೇವಲ ಒಂದೇ ದಿನಕ್ಕೆ ಕಡಿವಾಣ ಬಿದ್ದಿತು. ಲಾಠಿ ಕೊಟ್ಟ ಪೊಲೀಸರಿಗೆ ವಧೆಗಳು ಬಿದ್ದವು. ಸಮವಸ್ತ್ರ ಧರಿಸದೆ ಲಾಠಿ ಹಿಡಿದಿದ್ದ ಗುಂಪಿನ ಫೋಟೋ ಹಾಗೂ ವಿಡಿಯೋಗಳು ಬೆಳಕಿಗೆ ಬಂದವು. ಸುಳ್ಳು ವರದಿ ಪ್ರಸಾರ ಮಾಡುತ್ತಿದ್ದ ಗೋಧಿ ಮೀಡಿಯಾದ ಬಣ್ಣವನ್ನು ಯುವಕರು ಬಯಲು ಮಾಡಿದರು. ರಾಘವ್ ಚಡ್ಡಾ ನೇತೃತ್ವದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲು ಮಾಡಿದ ತಂತ್ರವನ್ನು ಇವರು ಬಯಲು ಮಾಡಿದರು. ಎಷ್ಟೇ ಆದರೂ ಯುವಕರು ಸಾಮಾಜಿಕ ಜಾಲತಾಣದಲ್ಲಿ ಪಂಟರು. ಇವರಿಗೆ ತಮ್ಮ ವಿರುದ್ಧದ ಷಡ್ಯಂತ್ರವನ್ನು ಹೇಗೆ ನಿಭಾಯಿಸಬೇಕು ಎಂಬುದು ಗೊತ್ತಿತ್ತು. ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದರಿಂದ ಮೋದಿ ಸರ್ಕಾರ ಕಂಗಾಲಾಯಿತು. ತಮ್ಮ ವರ್ಚಸ್ಸಿಗೆ ಧಕ್ಕೆವಾಗುತ್ತಿದೆ, ಮುಂದಿನ ದಿನಗಳಲ್ಲಿ ಇದು ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ಆತಂಕಗೊಂಡ ಮೋದಿ ಹಾಗೂ ಅವರ ಸಚಿವ ಗಣ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಯಿತು. ಇದರ ಪರಿಣಾಮವೇ ಜೆನ್ಜಿ ಮುಂದೆ ಮಂಡಿಯೂರುವಂತೆ ಮಾಡಿತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಜೊತೆಗೆ ಬೇಡಿಕೆ ಈಡೇರಿಸಿದ್ದು ಜೆನ್ಜಿ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಮಾತ್ರವಲ್ಲ, ಇಡೀ ದೇಶಕ್ಕೆ ಹೋರಾಟದ ಮೂಲಕ ಕೇಂದ್ರ ವಿರುದ್ಧ ಸಿಕ್ಕಿದ ಮೊದಲ ಜಯವೂ ಹೌದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯಾಗುತ್ತದೆ ಎಂಬುದು ಸುಳ್ಳು. ಅವರ ಜಾಗಕ್ಕೆ ನೇಮಕವಾಗಿ ಬಂದಿರುವ ಕರ್ನಾಟಕದವರೇ ಆದ ಪ್ರಹ್ಲಾದ್ ಜೋಶಿ ಅತ್ಯಂತ ಪ್ರಭಾವಿ ರಾಜಕೀಯ ವ್ಯಕ್ತಿಯೇನಲ್ಲ. ಅವರಿಂದ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗುತ್ತದೆ ಎಂಬುದು ಕೂಡ ನಿರೀಕ್ಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಶಿಕ್ಷಣ ವ್ಯವಸ್ಥೆ RSS ಹಿಡಿತದಲ್ಲಿದೆ. ಅದರಿಂದ ಮುಕ್ತಿ ಸಿಗುವವರೆಗೂ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಖಂಡಿತ ಸಾಧ್ಯವಿಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೇಂದ್ರ ಸರ್ಕಾರ ತಗ್ಗೋದೇ ಇಲ್ಲ, ರಾಜೀನಾಮೆ ಪ್ರಶ್ನೆಯೇ ಇಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಿರ್ಮಾಣ ಮಾಡ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುತ್ತೇವೆ ಎಂಬ ಭರವಸೆ ನೀಡುವ ಪ್ರಯತ್ನ ಮಾಡುತ್ತಿದ್ದ ಕೇಂದ್ರ ಸರ್ಕಾರ ಇದೀಗ ದಿಢೀರ್ ಎಲ್ಲ ಬೇಡಿಕೆಗಳಿಗೆ ಮಣಿದಿರುವುದು ಅಚ್ಚರಿಯ ವಿಷಯವೇ ಸರಿ. ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದರೆ ಇಡಿ, IT, CBI ದಾಳಿ ನಡೆಸಿ ಅವರನ್ನು ಬೆದರಿಸುವುದು, ಹಣದ ಆಮಿಷ ಒಡ್ಡಿ ಶಾಸಕರು ಮತ್ತು ಸಂಸದರನ್ನು ಸೆಳೆದುಕೊಳ್ಳುವುದು,
ಪಕ್ಷವನ್ನು ಒಡೆದು ಹಾಕುವುದು, ಹೀಗೆ ನಾನಾ ತಂತ್ರಗಳ ಮೂಲಕ ತನಗೆ ಅಡ್ಡ ಬಂದವರನ್ನು ಹೆಡೆಮುರಿ ಕಟ್ಟುತ್ತಿದ್ದ ಮೋದಿ ಸರ್ಕಾರ ಇದೀಗ ದಿಢೀರನೆ ಮಂಡಿಯೂರುವುದರ ಹಿಂದೆ ಸಾಕಷ್ಟು ತಂತ್ರಗಾರಿಕೆ ಅಡಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದಕ್ಕೆ ಕಾರಣ ಮುಂಬರುವ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ. ಶೀಘ್ರದಲ್ಲೇ ಪಂಜಾಬ್ ಸೇರಿದಂತೆ 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಇದರ ಬೆನ್ನಲ್ಲೇ ಅಂದರೆ 2029ಕ್ಕೆ ಒಂದು ದೇಶ ಒಂದು ಚುನಾವಣೆ, ಮಹಿಳಾ ಮಸೂದೆ ಮುಂತಾದ ಮಹತ್ವದ ಮಸೂದೆಗಳು ಜಾರಿಗೆ ತರಲು ಪ್ರಯತ್ನ ನಡೆಯುತ್ತಿದೆ. ಅಲ್ಲದೆ 2029ರ ಚುನಾವಣೆಯಲ್ಲಿ ಗೆದ್ದರೆ 2047ರವರೆಗೆ ನಮ್ಮನ್ನು ಹಿಡಿಯುವವರೇ ಇರುವುದಿಲ್ಲ ಎಂಬ ಕಾರಣಕ್ಕೆ ತಾತ್ಕಾಲಿಕವಾಗಿ ಮೋದಿ ಸರ್ಕಾರ ಜೆನ್ಜಿ ಹೋರಾಟಕ್ಕೆ ಮಣಿದಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಇದಕ್ಕೆಲ್ಲ ಕಾಲವೇ ಉತ್ತರ ನೀಡಲಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.